ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಎಲ್ಲ ಚೆನ್ನಾಗಿ ನಡೀತಾ ಇದೆಮ್ಮ. ನಾಳೆ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸ್ಬೇಕು. ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂದ್ರಿ. ಏನು ವಿಷಯ ಆಂಟಿ? ನಿಮಗೆ ಶುಗರ್ಲೆಸ್ಸಾ? ಯಾವುದಾದ್ರೂ ಸರಿ ಅಮ್ಮ. ಅದು ವಿಷಯ ಏನು ಅಂತಂದರೆ ಯಾವುದಾದ್ರೂ ಓಕೆ ಅಂತ ಕಣೆ. ನಮ್ಮ ಲಕ್ಷ್ಮಿ ಕಾಫಿ ತುಂಬ ಚೆನ್ನಾಗಿ ಮಾಡ್ತಾಳೆ. ಕಾಫಿ ಮಾತ್ರ ಅಲ್ಲ ಆಂಟಿ, ಅಡಿಗೆನು ಸೂಪರ್. ಅದರಲ್ಲೂ ನಾನ್ ವೆಜ್ ಅಂತೂ ಎಕ್ಸ್ಟ್ರಾಡಿನರಿ. ನಿಖಿಲ, ಯಾಕೆ ಸಂಬಂಧ ಇಲ್ದಿರನ್ನೆಲ್ಲ ಮಾತಾಡ್ತಿದ್ದೀರಾ? ಅವ್ರು ಏನೋ ಮಾತಾಡಬೇಕು ಅಂತ ಹೇಳ್ತಿದ್ದಾರಲ್ವಾ? ಹಾಗಲ್ಲಮ್ಮ ಲಕ್ಷ್ಮಿ, ಈಗ ಮನೆಗೆ ಬರೋ ಸೊಸೆ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳೋ ಇಲ್ವೋ ಅಂತ ಅವ್ರ ತಲೆನಲ್ಲಿ ಡೌಟ್ ಇರಬಾರ್ದು ನೋಡು. ಅದಕ್ಕೆ ಇದನ್ನೆಲ್ಲ ಹೇಳ್ತಾ ಇರೋದು. ಆಂಟಿ, ಅಡುಗೆ ವಿಚಾರನೆಲ್ಲ ಬಿಡಿ. ನಾವು ಇಲ್ಲಿವರೆಗೂ ಬಂದಿದ್ದೀವಿ. ಮೊದಲು ವಿಷಯ ಏನು ಅಂತ ಕೇಳಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ತಮ್ಮ ಬ್ಯಾಂಕ್ ಎಂಪ್ಲಾಯಿ, ಕೈ ತುಂಬ ಸಂಪಾದನೆ ಮಾಡ್ತಾನೆ. ಒಂದು ಸಣ್ಣ ಚಟ ಕೂಡ ಇಲ್ಲ. ಇದನ್ನೆಲ್ಲ ನಾವೇ ಹೇಳಬೇಕು ಅಂತಿಲ್ಲ ಆಂಟಿ. ನಮ್ಮ ಬೀದಿಲಿ ಯಾರನ್ನು ಕೇಳಿದ್ರು ಹೇಳ್ತಾರೆ. ಯಾರನ್ನೋ ಯಾಕಮ್ಮ ಕೇಳಬೇಕು? ಶ್ರೀಹರಿ ಮುಖ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈಗ ತಾನೇ ಅವನ ಬಗ್ಗೆನೇ ಮನೆಯಲ್ಲಿ ಮಾತಾಡ್ತಾ ಇದ್ದೆ ಅಲ್ವಾ? ಅದಕ್ಕೆ ಎರಡೂ ಕುಟುಂಬದವ್ರು ಕೂತು ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕಾಗಿದೆ. ಅಮ್ಮ ಹೇಳಮ್ಮ. ಗಾಬರಿ ಆಗುವಂಥದ್ದೆಲ್ಲ ಏನಿಲ್ಲ. ಆಫೀಸ್ ಕಾಲ್ ಆಂಟಿ, 1 ನಿಮಿಷ. ಹೇಳಿ ಸರ್. ಅಯ್ಯೋ ಹೌದಾ, ಹೇಗಾಯಿತು? ಸರಿ ಸರಿ, ನಾನೇ ಬರ್ತೀನಿ ಸರ್. ಆಂಟಿ, ನೀವೇನೋ ಮಾತಾಡಬೇಕು ಅಂತ ಬಂದ್ರಿ. ಆಫೀಸಲ್ಲೇನೋ ಪ್ರಾಬ್ಲಮ್ ಆಗಿದೆಯಂತೆ, ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರು. ನೀವೇನೂ ಅಂದ್ಕೊಳ್ಳಿಲ್ಲ ಅಂದರೆ ನಾನು ಹೊರಡ್ಲಾ? ಓ ಸರಿ ಸರಿ, ನೀನು ಹೊರಡು. ನಾವು ಅಮ್ಮನ ಹತ್ರ ಮಾತಾಡ್ತೀವಿ. ಥ್ಯಾಂಕ್ಸ್ ಮಾ. ಹಾಂ ಅಮ್ಮನ ಬರ್ತೀನಿ. ಏನೋ ಇಂಪಾರ್ಟೆಂಟ್ ಕೆಲಸ ಇರಬೇಕು, ಇಲ್ಲಾಂದರೆ ಅವಳು ಹೀಗೆಲ್ಲ ಅರ್ಧಕ್ಕೆ ಹೋಗಲ್ಲ. ಏನು ಅನ್ಕೋಬೇಡಿ. ಅಯ್ಯೋ ಪರವಾಗಿಲ್ಲ ಬೀಗ್ರೆ, ತಿಂಗಳಿಗೆ 75,000 ಸಂಬಳ ಅಂದರೆ ಏನು ಸುಮ್ಮನೆನಾ? ಜವಾಬ್ದಾರಿ ತುಂಬಾ ಇರುತ್ತೆ. ಅಯ್ಯೋ ಮರ್ತ್ಬಿಟ್ಟೆ ನೋಡಿ. ಈಗ ವಿಷಯ ಏನು ಅಂದರೆ, ಈ ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತಾಡಬೇಕಲ್ಲ, ಅದೇನು ಅಂತ ಲೆಕ್ಕ ಸಿಕ್ಬಿಟ್ರೆ ಸ್ವಲ್ಪ ಅನುಕೂಲ ಆಗತ್ತೆ. ನಮಗಲ್ಲ, ಈ ಮದುವೆಗೆ ಬಂದಿರೋರೆಲ್ಲ ಕೇಳ್ತಾರೆ ನೋಡಿ, ಅಷ್ಟಕ್ಕೆ. ನೋಡಿ ಆಂಟಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಮ್ಮ ಕಡೆಯಿಂದ ಹುಡುಗಿಗೆ ಒಂದು ತಾಳಿ ಬೊಟ್ಟು, ಒಂದು ಜೊತೆ ಕಿವಿ ಓಲೆ, ಒಂದು ರೇಷ್ಮೆ ಸೀರೆ, ಹಾಗೆ ಕಾಲ್ ಚೈನು ಇಷ್ಟು ಕೊಡ್ತೀವಿ. ನೀವು ನಮ್ಮ ಹುಡುಗಂಗೆ ನಿಮ್ಮ ಕಡೆಯಿಂದ ಒಂದು 25 ತೊಲ ಬಂಗಾರ, 25 ಲಕ್ಷ, ಇಷ್ಟೇ ಎಕ್ಸ್ಪೆಕ್ಟೇಷನ್. ನೀವೇನು ಯೋಚನೆ ಮಾಡಬೇಡಿ. ನೀವು ಕೇಳಿದ ಹಾಗೆ ಹುಡುಗಂಗೆ 25 ಲಕ್ಷ ದುಡ್ಡು, 25 ತೊಲ ಬಂಗಾರ ಕೊಡೋದಕ್ಕೆ ನಮಗೇನು ತೊಂದರೆ ಇಲ್ಲ. ಸಂತೋಷ ಆಂಟಿ. ಕೊಡೋದು ತಗೊಳ್ಳೋದು ವ್ಯವಹಾರ ಇಷ್ಟು ಸುಲಭವಾಗಿ ಮುಗಿಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೌದು, ತುಂಬ ಖುಷಿ ಆಯಿತು. ನಾವಿನ್ನು ಹೊರಡ್ತೀವಿ. ಮದುವೆ ತಯಾರಿಗಳನ್ನೆಲ್ಲ ಬೇಗ ಮುಗಿಸ್ಕೊಳ್ಳಿ. ಬರ್ತೀವಿ. ಈ ವರದಕ್ಷಿಣೆ ವಿಚಾರ ಅಕ್ಕಂಗೆ ಗೊತ್ತಾದ್ರೆ ಏನಮ್ಮ ಮಾಡೋದು? ಅತ್ತೆನೂ ಫೋನ್ ಮಾಡಿಲ್ಲ, ಜೊತೆಗೆ ಅಮ್ಮ ಅಕ್ಕನೂ ಮನೆಗೆ ಬಂದಿಲ್ಲ. ಏನಾಯ್ತು